ಕೃತಜ್ಞರಾಗಿರೋಣ. ವಿಮೋಚನೆ ಕಾಂಡ ನಾವು ನೋಡುತ್ತಿರುವಂತಹ 3ನೇ ಅಧ್ಯಾಯ. ಅದರಲ್ಲಿ 3ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದನ್ನು ತಿಳಿಸಿಕೊಳ್ಳುವ 13ನೇ ವಚನ ಮತ್ತು 14ನೇ ವಚನವನ್ನ 15 ವಚನವನ್ನ 3 ವಚನಗಳನ್ನ ಓದಿಕೊಳ್ಳೋಣ. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನು ಎಂದು ಹೇಳಬೇಕು. ದೇವರು ಮೋಶೆಗೆ ಮತ್ತೂ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ನಿಮ್ಮ ಪಿತೃಗಳಾದ ಅಬ್ರಹಾಮ, ಈಸಾಕ, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳಬೇಕು. ಇದು ಸದಾಕಾಲಕ್ಕೂ ನನ್ನ ಹೆಸರು, ಇದು ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ. ದೇವರು ನಮ್ಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಬಹುಕಾಲದಿಂದ ಬಂಧನದಲ್ಲಿ ಅಥವಾ ಗುಲಾಮತನದಲ್ಲಿ ಇರುವಂತ ವೇಳೆಯಲ್ಲಿ ದೇವರು ಮೋಶೆ ಕುರಿಗಳನ್ನು ಕಾಯ್ತಿರುವಾಗ, ತನ್ನ ಮಾವನ ಕುರಿಯನ್ನು ಕಾಯ್ತಿರುವಾಗ ಒಂದು ದಿನ ಆತನು ಒಂದು ಅದ್ಭುತವಾದ ದೃಶ್ಯವನ್ನ ನೋಡುತ್ತಾನೆ. ಆ ದೃಶ್ಯ ಏನಂದ್ರೆ, ಆತನು ನೋಡುತ್ತಿರುವ ಒಂದು ಸ್ಥಳದಲ್ಲಿ ಒಂದು ಬೆಂಕಿ ಅಲ್ಲಿ ಉರಿಯುತ್ತಿರುವುದನ್ನು ನೋಡ್ತಾನೆ. ಏನು ಬೆಂಕಿ ಉರಿಯುತ್ತಿದೆ ಎಂಬುದಾಗಿ ನೋಡಬೇಕಾದ್ರೆ 1 ಮತ್ತು 2ನೇ ವಚನವನ್ನ ಓದಿಕೊಳ್ಳುವಾಗ ನಾವು ದೇವರ ವಾಕ್ಯದಲ್ಲಿ ಅರ್ಥವಾಗುತ್ತೆ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ, ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವನ್ನು ತಿಳುಕೊಳ್ಳುವೆನು ಅಂದುಕೊಂಡನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ, ಮೋಶೆಯೇ ಮೋಶೆ ಎಂದು ಕರೆದನು. ಅದಕ್ಕೆ ಅವನು, ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರೆಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಆಗ ಯೆಹೋವನು, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವರ ವಿಷಯದಲ್ಲಿ ಅವರು ಮೊರೆಯಿಟ್ಟಿರುವ ನನಗೆ ಕೇಳಿಸಿತ್ತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತ್ಯರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜ್ಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ದೇವರು ನಮ್ಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಮೋಶೆ ತನ್ನ ಮಾವನ ಕುರಿಗಳನ್ನ ಕಾಯ್ತಿದ್ದ. ಈ ಕಾಯ್ತಿರುವಂತ ಮೋಶೆ ಕುರಿ ಕಾಯುವಂತ ಒಬ್ಬ ವ್ಯಕ್ತಿಯಾಗಿರ್ಲಿಲ್ಲ. ಅವನು ನೋಡಬೇಕಾದ್ರೆ ಒಬ್ಬ ರಾಜ ಮನೆಯಲ್ಲಿ ಬೆಳೆದಂತ ಸಕಲ ವಿದ್ಯೆಗಳನ್ನ, ಜ್ಞಾನಗಳಲ್ಲಿ ಬಹುವಾಗಿ ಎಲ್ಲ ವಿಷಯಗಳಲ್ಲಿ ಎಲ್ಲ ವಿದ್ಯೆಗಳನ್ನ ಕಲಿತವನು, ಹೈಲಿ ಎಜುಕೇಟೆಡ್ ಆದವನು. ಆದರೆ ಅವನು ಐಗುಪ್ತದಲ್ಲಿ ಒಂದು ಕೊಲೆಯನ್ನು ಮಾಡಿದ ನಿಮಿತ್ತವಾಗಿ ಆತನೇನ್ ಮಾಡ್ತಾನೆ, ಎದುರ್ಕೊಂಡು ಓಡಿ ಹೋಗ್ತಾನೆ. ಅಲ್ಲಿ ಹೋದಾಗ ಅಲ್ಲಿ ಆತನು ತನ್ನ ಮಾವನ ಮನೆಯಲ್ಲಿ ಇದ್ದಂತ ಕುರಿಗಳನ್ನ ಕಾಯ್ತಿದ್ದಾನೆ. ಕುರಿಗಳನ್ನ ಕಾಯುವಾಗ ಒಂದು ದಿನ ಅವನಿಗೆ ಒಂದು ಆಶ್ಚರ್ಯವಾಯಿತು. ಆ ಆಶ್ಚರ್ಯವೇನೆಂದ್ರೆ, ಆತನು ಹೋರೇಬ್ ಎಂಬ ಬೆಟ್ಟಕ್ಕೆ ಬಂದನು. ಆ ಹೋರೇಬ್ ಎಂಬ ಬೆಟ್ಟ ಅಂದ್ರೆ ಅದು ದೇವರ ಬೆಟ್ಟ ಎಂಬುದಾಗಿ, ದ ಗಾಡ್ಸ್ ಮೌಂಟನ್ ಅಂದ್ರೆ ದೇವರ ಬೆಟ್ಟ ಎಂಬುದಾಗಿರುತ್ತೆ. ಆ ಬೆಟ್ಟದಲ್ಲಿ ಒಂದು ಪೊದೆ ಒಳಗೆ ಉರಿಯುವ ಬೆಂಕಿಯನ್ನ ನೋಡ್ದ. ಒಂದು ಪೊದೆ ಉರಿತಾ ಇದೆ, ಅಲ್ಲಿ ಬೆಂಕಿ ಕಾಣ್ಕೊಳ್ತು. ಇದು ಏನಾಗಿರ್ಬೋದು ಎಂಬುದಾಗಿ ಆತನಿಗೆ ಆಶ್ಚರ್ಯವಾಯಿತು. ಆ ಬೈಬಲ್ ನೋಡಬೇಕು 2ನೇ ವಚನದಲ್ಲಿ, ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ
ಕಾಣಿಸಿಕೊಂಡನು. ಯೆಹೋವನ ದೂತನು ಎಂಬುದಾಗಿ ಹೇಳಬೇಕಾದರೆ ಬೇರೆ ಯಾರಲ್ಲ, ಯೇಸು ಕ್ರಿಸ್ತನೇ ಅಲ್ಲಿ ಮೋಶೆಗೆ ಆತನು ಕಾಣಿಸ್ಕೊಳ್ತಾನೆ. ಹೇಗೆ ಕಾಣಿಸ್ಕೊಳ್ತಾನೆ? ಮುಳ್ಳಿನ ಪೊದೆಯಲ್ಲಿ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡು ಆತನಿಗೆ ಹೇಗೆಂದರೆ, ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗಲಿಲ್ಲ. ಬೆಂಕಿ ಉರಿತಾ ಇದೆ, ಪೊದೆ ಉರಿತಾ ಇದೆ, ಆದರೆ ಪೊದೆಯು ಉರಿದು ಸುಟ್ಟು ಹೋಗದೆ ಹಾಗೆ ಉರಿತಿತ್ತು. ಅವನಿಗೆ ಆಶ್ಚರ್ಯವಾಗಿದೆ, ಇದೇನಾಗಿರ್ಬೋದು ಎಂಬುದಾಗಿ ಅವನ ಹತ್ತಿರ ಅದಕ್ಕೆ ಹೋಗಬೇಕಾದ್ರೆ ದೇವರು ಅವನ ಸಂಗಡ ಮಾತಾಡಲಿಕ್ಕೆ ಪ್ರಾರಂಭಿಸಿದ. ಮೋಶೆ ಮೋಶೆ ಎಂಬುದಾಗಿ. ಪ್ರೇರೆ, ನಮ್ಮ ದೇವರಿಗೆ ಬಾಯಿ ಉಂಟು, ಆತನು ಮಾತನಾಡುವವನಾಗಿದ್ದಾನೆ. ಅವನಿಗೆ ಕಣ್ಣುಂಟು, ನೋಡುವವನಾಗಿದ್ದಾನೆ. ಮೋಶೆಗೆ ಹೇಳ್ತಾರೆ, ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದಂತ ಭೂಮಿ, ಅದಕ್ಕಾಗಿ ನೀನು ಏನ್ ಮಾಡಬೇಕಾಗಿದೆ, ನಿನ್ನ ಕಾಲಿನ ಕೆರೆಗಳನ್ನು ತೆಗೆದು ಹಾಕು. ನೋಡ್ರಿ, ದೇವರಿಗೆ ಕಣ್ಣಿದೆ, ಅಲ್ಲಿ ಅವನ ಕಣ್ಣಿಂದ ಅವನ ಪಾದದಲ್ಲಿ ಇಟ್ಟಿರುವ ಕೆರೆಗಳನ್ನು ನೋಡಿ ಹೇಳ್ತಾರೆ, ಅದನ್ನು ತೆಗೆದು ಹಾಕು. ಬಾಯಿ ಇದೆ, ಮಾತಾಡ್ತಿದ್ದಾನೆ, ಕಣ್ಣಿದೆ, ನೋಡುವವನಾಗಿದ್ದಾನೆ. ನಮ್ಮ ದೇವರು ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನನ್ನು ನೋಡುವ ದೇವರು, ಎಲ್ರೋಹಿ, ಕಾಣುವ ದೇವರಾಗಿದ್ದಾನೆ. ನನ್ನ ದೇವರು ಕಾಣ್ತಾ ಇಲ್ಲ ಎಂಬುದಾಗಿ ತಿಳ್ಕೊಳ್ಬೇಡ, ದೇವರು ನಿನ್ನನ್ನು ಕಾಣುವನಾಗಿದ್ದಾನೆ. ಆತನಿಗೆ ಬಾಯಿ ಉಂಟು, ಆತನು ನಿನ್ನೊಟ್ಟಿಗೆ ಮಾತನಾಡುವನಾಗಿ ಕಾಣಲ್ಪಡ್ತಾನೆ. ಈಗ ದೇವರು ಹೇಳ್ತಾ ಇದ್ದಾರೆ, ನೀನು ಐಗುಪ್ತ ದೇಶದಲ್ಲಿ ನನ್ನ ಜನರು ಬಾಧೆ ಪಡ್ತಾ ಇದ್ದಾರೆ, ದುರವಸ್ಥೆಯಲ್ಲಿದ್ದಾರೆ, ಅವ್ರಿಗೆ ಬಿಟ್ಟಿ ಕೆಲಸ ಮಾಡಿಸ್ತಾ ಇದ್ದಾರೆ, ಅದಕ್ಕಾಗಿ ನೀನು ಹೋಗಿ ಅವರನ್ನ ದುಃಖಗಳಿಂದ ಬಾಧೆಗಳಿಂದ ಅವರನ್ನ ಬಿಡಿಸು ಎಂಬುದಾಗಿ ದೇವರು ಮಾತನಾಡಿ ಕೇಳುವಾಗ ಮೋಶೆ ಹೇಳ್ತಾನೆ, ಹಾಗಾದ್ರೆ ನಾನು ಅಲ್ಲಿ ಹೋಗುವಾಗ ಆ ದೇವರು ಯಾರು, ಆ ದೇವರ ಹೆಸರೇನು, ಆ ದೇವರು ಹೆಂಗಿದ್ದಾನೆ, ನೀನೇನು ಇವತ್ತು ದೇವರಂತ ಹೇಳ್ತಾ ಇದೀಯಾ ಅಂತ ಹೇಳುವಾಗ ದೇವರ 13ನೇ ವಚನದಲ್ಲಿ ಇರಬೇಕಾದ್ರೆ ಅಲ್ಲಿ ದೇವರು 14ನೇ ವಚನ ಹೇಳ್ತಾನೆ, ದೇವರು ಅವನಿಗೆ ಇರುವಾತನೇ ಆಗಿದ್ದೇನೆ, ನೀನು ಇಸ್ರೇಲರಿಗೆ ಇರುವಾತನೆಂಬವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನು ಎಂದು ಹೇಳಬೇಕು. ಯಾವ ದೇವರು, ಯಾವ ಹೆಸರು, ಅನೇಕ ಹೆಸರುಗಳು ದೇವರಿಗೆ ಇದ್ದರು, ಇದರಲ್ಲಿ ಒಂದು ನಾಮ, ಯಾವ ನಾಮ ಎಂದು ಕೇಳಲ್ಪಡುತ್ತೆ ಅಂದ್ರೆ ಇರುವಾತನೇ. ಈಗ ಕಾಣುವಂತವನಲ್ಲ, ಆತನೇನಾಗಿದ್ದಾನೆ, ಇರುವಾತನು. ಯಾವಾಗಿಂದ ಇರುವಾತನಾಗಿದ್ದಾನೆ? ಆತನು ಭೂಮಿ ಬೆಟ್ಟ ಗುಡ್ಡಗಳು ಉಂಟಾಗುವುದಕ್ಕಿಂತ ಮುಂಚೆ, ಕೇಳ್ತಾ ಇದ್ದೀರಾ, ಬೆಟ್ಟ ಗುಡ್ಡಗಳು ಉಂಟಾಗುವುದಕ್ಕಿಂತ ಮುಂಚೆಯಿಂದಲೂ ಅವನು ಆದಿಯಿಂದಲೂ ಇದ್ದಾತವನಾಗಿ ಕಾಣಲ್ಪಡುವನಾಗಿದ್ದಾನೆ. ಅದಕ್ಕಾಗಿ ದೇವರ ವಚನದ ನೋಡ್ಬೇಕಾದ್ರೆ ಪ್ರಕಟಣೆ ಬರೆದ ಪುಸ್ತಕದಲ್ಲಿ 1ನೇ ಅಧ್ಯಾಯ ಅದಲ್ಲಿ 18ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ಪ್ರಕಟಣೆ ಬರೆದ ಪುಸ್ತಕ ಅದಲ್ಲಿ 1ನೇ ಅಧ್ಯಾಯ 18ನೇ ವಚನವನ್ನು ಓದ್ಕೊಳ್ರಿ. ಸತ್ಯವನಾದೆನು ಮತ್ತು ಇಗೋ ಯುಗಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ 4 ಬಾರಿ ನಾನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಸೊ ನಾನು ಸತ್ತವನಾದೆನು ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನಾನು ಇರುವಾತನು ಎಂದು ಹೇಳಿದಂತ ಕರ್ತನು ಈಗ ಹೊಸ ಒಡಂಬಡಿಕೆಯಲ್ಲಿ ಇದನ್ನು ಯಾರು ಹೇಳ್ತಾ ಇದ್ದಾರೆ? ಯೇಸುವೆ ಹೇಳ್ತಾ ಇದ್ದಾರೆ, ನಾನು ಇರುವಾತನು. ಹಾಗಾದ್ರೆ ಈ ಭೂಮಿಗೆ ಬಂದಾತನು ಯಾರಾಗಿದ್ದಾನಂದ್ರೆ, ಆಕಾಶವನ್ನ, ಭೂಮಿಯನ್ನ, ಬೆಟ್ಟ ಗುಡ್ಡಗಳನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನಮ್ಮನ್ನು ಪ್ರೀತಿಸಿದ ನಿಮಿತ್ತವಾಗಿ ಈ ಲೋಕಕ್ಕೆ ಆತನು ಬಂದು ಆತ ಹೇಳ್ತಾನೆ, ನಾನು ಸತ್ತವನಾದೆನು. ಏನಕ್ಕಾಗಿ ದೇವರು ಆತನು ಸತ್ತವನಾದನು ಎಂಬುದಾಗಿ ನೋಡಬೇಕಾದ್ರೆ, ಪ್ರೇರೆ, ಎಲ್ಲರೂ ಸ್ನೇಹಿತರಿಗೋಸ್ಕರ, ಮಕ್ಕಳಿಗೋಸ್ಕರ ಪ್ರಾಣವನ್ನ ಒಳ್ಳೆಯವರಿಗೆ ಕೊಡುವುದುಂಟು.
ಆದರೆ ನಮ್ಮ ದೇವರು ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡಬೇಕಾದ್ರೆ, ಇಲ್ಲಿ ನಾವು ವಾಕ್ಯದಲ್ಲಿ ನೋಡಬೇಕಾದ್ರೆ ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರಲ್ಲಿ 13ನೇ ವಚನವನ್ನು ಓದಿಕೊಳ್ಳೋಣ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ಇಲ್ಲಿ ನಾವು ನೋಡುತ್ತೇವೆ, ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಪ್ರೀತಿಯು ಯಾವುದು ಇಲ್ಲವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ. ಎಲ್ಲರೂ ಒಳ್ಳೆಯವರಿಗೋಸ್ಕರ ಪ್ರಾಣವನ್ನ ಕೊಡುವುದುಂಟು, ಆದರೆ ಯೇಸು ಯಾರಿಗಾಗಿ ಪ್ರಾಣವನ್ನು ಕೊಟ್ಟನು? ಪಾಪಿಗಳಾಗಿರುವಂತ ನಮಗೋಸ್ಕರ ಆತನು ಸತ್ತನು, ತನ್ನ ಜೀವವನ್ನ ಆತನು ನೀಡಿದವನಾಗಿದ್ದಾನೆ. 1 ಯೋಹಾನ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಹೀಗೆ ನೋಡುತ್ತೇವೆ. 1 ಯೋಹಾನ 3ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಳ್ಳ್ರಿ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಇಲ್ಲಿ ದೇವರ ವಾಕ್ಯ ನೋಡುತ್ತೇವೆ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟದರಲ್ಲಿ ಪ್ರೀತಿ ಎಂಥದೆಂದು ನಮಗೆ ತಿಳಿದು ಬಂದಿದೆ. ಯೇಸು ನಮಗಾಗಿ ತನ್ನ ಜೀವವನ್ನ ಪ್ರಾಣವನ್ನು ಕೊಟ್ಟಿದ್ದರಿಂದ ದೇವರ ಪ್ರೀತಿಯನ್ನ ಇಲ್ಲಿ ನಾವು ನೋಡುತ್ತೇವೆ. ಅದಕ್ಕೆ ಬೈಬಲ್ ನಾನು ಸತ್ತವನಾದೆನು. ಯಾಕೆ ಯೇಸು ಜೀವ ಕೊಡಬೇಕಾಗಿತ್ತಂದ್ರೆ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನ ಇಲ್ಲಿ ನಾವು ನೋಡುವರಾಗಿದ್ದೇವೆ. ರೋಮಪುರ ಪತ್ರಿಕೆಯಲ್ಲಿ ಎಂತವರಿಗಾಗಿ ಆತನು ಪ್ರೀತಿ ಕೊಟ್ಟನು, ಪ್ರಾಣವನ್ನು ಕೊಟ್ಟನೆಂದ್ರೆ 5ನೇ ಅಧ್ಯಾಯ 6ರಿಂದ 10ನೇ ವಚನ ತನಕ ನಾವು ಓದಿಕೊಳ್ಳುತ್ತೇವೆ. ರೋಮಪುರ ಪತ್ರಿಕೆ 5ನೇ ಅಧ್ಯಾಯ 6ರಿಂದ 10 ವಚನ ತನಕ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಅಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪೌಲನು ಹೇಳುವಾಗ ಹೀಗೆ ಹೇಳ್ತಾನೆ, ನಾವು ಅಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣವನ್ನ ಕೊಟ್ಟನು. ಇಲ್ಲಿ ಚೆನ್ನಾಗಿ ತಿಳ್ಕೊಳ್ಬೇಕು, ಕ್ರಿಸ್ತನು ನಮಗಾಗಿ ಸತ್ತವನಾದನು. ನಾನು ಸತ್ತವನಾದ ಹೇಳ್ಬೇಕಾದ್ರೆ ಯಾವಾಗ ದೇವರು ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟರೆಂದ್ರೆ ನಾವು ಅಸಕ್ತರಾಗಿದ್ದಾಗಲೇ, ನಾವು ವೀಕ್ ಆಗಿದ್ದಾಗಲೇ, ನಮ್ಮ ಕೈಯಲ್ಲಿ ಪಾಪವನ್ನು ಬಿಟ್ಟು ಪರಿಶುದ್ಧವಾಗಿ ಜೀವಿಸಕ್ಕಾಗದಿರುವಾಗ, ನ್ಯಾಯ ಪ್ರಮಾಣಗಳನ್ನ, ನೀತಿ ನ್ಯಾಯಗಳನ್ನ, ಧರ್ಮಶಾಸ್ತ್ರಗಳನ್ನ ಕೈಕೊಳ್ಳದೆ ನಮ್ಮಿಂದ ಸಾಧ್ಯವಿಲ್ಲ, ನಮ್ಮ ಕೈಲಿ ಕೈಕೊಳ್ಳಕ್ ಆಗ್ತಾ ಇಲ್ಲ, ನಡ್ಕೊಳಕ್ ಆಗ್ತಾ ಇಲ್ಲ ಎಂದು ಅಂದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಸರಿಯಾದ ಸಮಯದಲ್ಲಿ ಯಾರಿಗೋಸ್ಕರ ಪ್ರಾಣ ಕೊಟ್ಟನೆಂದರೆ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಯಾಕೆ? ಭಕ್ತಿಹೀನರನ್ನ ಆತನು ಭಕ್ತಿವಂತರಾಗಿ ಮಾಡಲಿಕ್ಕಾಗಿ ಭಕ್ತಿಹೀನರಾದಂತ ನಮಗೋಸ್ಕರ ಆತನು ಪ್ರಾಣ ಕೊಟ್ಟನು. 7ನೇ ವಚನ ಓದಿಕೊಳ್ಳಬೇಕಾದ್ರೆ, ನೀತಿವಂತರಿಗೋಸ್ಕರ ಯಾವನಾದರೂ ಪ್ರಾಣ ಕೊಡುವುದು ಅಪರೂಪ, ಆದರೆ ಉಪಕಾರಿಗಳಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡ್ತಾರೆ. ನೋಡ್ರಿ, ನೀತಿವಂತನಿಗೋಸ್ಕರ ಯಾವನಾದರೂ ಪ್ರಾಣ ಕೊಡ್ಬೇಕಾದ್ರೆ ಅದು ಕೊಡುವುದು ಅಪರೂಪ ಅಂತೆ, ಆದರೆ ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಏನ್ ಮಾಡಿದಾನೆ? ಸಿದ್ಧಾಂತಪಡಿಸಿದಾನೆ. ಸೊ ಇವತ್ತು ನಾವು ಕರ್ತನ ಮೇಜಿನಲ್ಲಿ, ಆತನ ದೇಹದಲ್ಲಿ, ರಕ್ತದಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಪ್ರಿಯರೇ. ಇದು ಏನ್ ತೋರಿಸುತ್ತಂದ್ರೆ ನಮ್ಮ ಮೇಲೆ ದೇವರು ಇಟ್ಟಿರುವ ಪ್ರೀತಿಯ ಚಿಹ್ನೆ, ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯ ಗುರುತು ಆತನ ದೇಹ, ಆತನ ರಕ್ತವನ್ನ ನಾವು ಆತನು ಬರುವ ತನಕ ನೆನಪು ಮಾಡಿಕೊಳ್ಳುವರಾಗಿದೆ. ಬೈಬಲ್ ಅಂದರೆ, ನಾನು ಬರೋ ತನಕ ನನ್ನ ಪ್ರೀತಿಯನ್ನು, ನನ್ನ ಕೃಪೆಯನ್ನು, ನನ್ನ ದಯೆಯನ್ನು, ನನ್ನ ಕನಿಕರವನ್ನ ನೆನಪು ಮಾಡಿಕೊಳ್ಳ್ರಿ.
ಎಂಬುದಕ್ಕಾಗಿ ದೇವರು ತನ್ನ ದೇಹವನ್ನ, ತನ್ನ ರಕ್ತವನ್ನ ಈ ಭೂಮಿಯಲ್ಲಿ ನಮಗೋಸ್ಕರ ಬಿಟ್ಟು ಹೋಗಿದವನಾಗಿದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನ ಮರಣ ನಮಗೆ ತೀರ್ಪನ್ನ ಅಥವಾ ದಂಡನೆಯನ್ನ, ಶಿಕ್ಷೆಯನ್ನ ಕೊಡಿಸುವುದಕ್ಕಾಗಿ ಅಲ್ಲ. ಯೇಸು ಕ್ರಿಸ್ತನ ಮರಣ ನನ್ನ ದಂಡನೆ, ನನ್ನ ತೀರ್ಪು, ನನ್ನ ಅವಭಕ್ತಿ, ನನ್ನ ಆಸಕ್ತಿಯನ್ನ ತನ್ನ ಮೇಲೆ ಹೊತ್ತುಕೊಂಡು ನಮ್ಮನ್ನ ಆತನ ದೇಹದಿಂದ, ರಕ್ತದಿಂದ ಇವತ್ತು ನಮ್ಮನ್ನ ಮರೆಮಾಡಿ ಇಟ್ಟಿದೆ. ಅದಕ್ಕೆ 9ನೇ ವಚನ ನೋಡಿಕೊಳ್ಳುವಾಗ, ಈಗ ನಾವು ಆತನ ರಕ್ತದಿಂದ, ಎಲ್ಲರೂ ಕೇಳ್ರಿ, ಈಗ ನಾವು ಆತನ ರಕ್ತದಿಂದ, ಯೇಸುವಿನ ರಕ್ತದಿಂದ, ಅದಕ್ಕೆ ಹೇಳಿದ್ರೆ ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತವಾಗಿದೆ, ಬಹು ಜನರ ಪಾಪಗಳನ್ನ ಕ್ಷಮಿಸುವ ರಕ್ತವಾಗಿದೆ. ಈ ರಕ್ತ ನಿಮ್ಮನ್ನ ಕಾಯುವಂತ ರಕ್ತ, ಈ ರಕ್ತ ನಿಮ್ಮನ್ನ ಕಾಪಾಡುವ ರಕ್ತ, ಈ ರಕ್ತ ನಿಮ್ಮನ್ನು ಸಂರಕ್ಷಿಸುವಂತ ರಕ್ತ, ಈ ರಕ್ತದಲ್ಲಿ ಜೀವ ಇದೆ. ಅದಕ್ಕೆ ನೀವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ದೇವರ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ಹಲ್ಲೆಲೂಯಾ. ಸೈತಾನನು ಹೇಳೋದು, ನಿನ್ನ ಮೇಲೆ ದೇವರ ಕೋಪ ಇದೆ, ನಿನಗೆ ಹೀಗೆ ಮಾಡಿದ್ಯಾ, ನೀನು ಹಾಗೆ ಮಾಡಿದ್ಯಾ ಎಂಬುದಾಗಿ. ಪ್ರಿಯರೇ, ನಾವು ಯಾವಾಗೆಲ್ಲ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುತ್ತೇವೋ ನಾವೊಂದು ನೆನಪು ಮಾಡಿಕೊಳ್ಳಬೇಕು, ದೇವರ ಕೋಪ ನನ್ನ ಮೇಲೆ ಅಲ್ಲ, ದೇವರ ದಯೆ ನನ್ನ ಮೇಲೆ ಇದೆ, ದೇವರ ಕರುಣೆ ನನ್ನ ಮೇಲೆ ಇದೆ, ದೇವರ ಅನುಗ್ರಹ ನನ್ನ ಮೇಲೆ ಇದೆ. ಅದಕ್ಕಾಗಿ ನಾನು ಹೋಗುವ ಸ್ಥಳಗಳೆಲ್ಲ ಆಶೀರ್ವಾದವಾಗಿರುವೆ, ನಾನು ಬರುವ ಎಲ್ಲಾ ಸ್ಥಳಗಳಲ್ಲಿ ಆಶೀರ್ವಾದವಾಗಿರುವೆ, ನಾನು ಕೈಟು ಮಾಡೋದು ಎಲ್ಲವೂ ಅನುಗ್ರಹವಾಗಿರುತ್ತದೆ. ಯಾಕೆಂದರೆ ದೇವರ ಕೋಪ ನನ್ನ ಮೇಲೆ ಇಲ್ಲ, ದೇವರ ಕನಿಕರ ದಯೆ ನನ್ನ ಮೇಲೆ ಉಳ್ಳದಾಗಿದೆ. ಆಮೆನ್. ಹಾಗಾದ್ರೆ ಕ್ರಿಸ್ತನ ಮರಣ ನಿಮ್ಮನ್ನು ಏನು ತಪ್ಪಿಸಿದ್ರೆ ದೇವರ ಕೋಪದಿಂದ ತಪ್ಪಿಸಿದೆ. 10ನೇ ವಚನ ನೋಡಬೇಕಾದ್ರೆ, ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಮಗನಿಗಾಗಿರುವ ಜೀವದಿಂದ ರಕ್ಷಣೆಯಾಗುವುದು ನಮಗೆ ಮತ್ತು ನಿಶ್ಚಯವಲ್ಲವೇ? ಗಮನಿಸಬೇಕು, ಕ್ರಿಸ್ತನ ಮರಣ ಏನಕ್ಕಾಗಿ ಉಂಟಾಯಿತು? 6ನೇ ವಚನ ನೋಡ್ತೇವೆ, ನಾವು ಅಸಕ್ತರಾಗಿದ್ದಾಗ. 2ನೇದಾಗಿ ನಾವು ಭಕ್ತಿಹೀನರಾಗಿದ್ದಾಗ. ನಾವು 3ನೇದಾಗಿ ನೋಡ್ತೀವಿ ಪಾಪಿಗಳಾಗಿದ್ದಾಗ. 4ನೇದಾಗಿ ಅಪಕಾರಿಗಳಾಗಿದ್ದಾಗ. ಮತ್ತು ದೇವರ ಕೋಪ ನಮ್ಮ ಮೇಲೆ ಉಂಟಾಗಿದ್ದಾಗ. ಮತ್ತು 6ನೇದಾಗಿ ವೈರಿಗಳಾಗಿದ್ದಾಗ. ದೇವರ ಮರಣದ ಮೂಲಕ ಈಗ ದೇವರಿಗೂ ನಮಗೂ ಆತನ ಮರಣದಿಂದ ಏನುಂಟಾಗಿದೆ? ಸಮಾಧಾನ ಉಂಟಾಗಿದೆ, ಒಪ್ಪಂದ ಉಂಟಾಗಿದೆ, ಒಡಂಬಡಿಕೆ ಉಂಟಾಗಿದೆ. ತಿರುಗಿ ನಾವೇನಾಗಿದ್ದೀವಿ? ತಂದೆಯಾದ ದೇವರೊಂದಿಗೆ ಒಂದಾಗಿ ಮಾಡಿಕೊಂಡಿದ್ದೀವಿ. ಕಾರಣ ಯಾಕೆಂದ್ರೆ ಯೇಸುವಿನ ಮರಣ. ಎಲ್ಲರೂ ಹೇಳ್ರಿ, ಯಾವ ಮರಣ? ಯೇಸುವಿನ ಮರಣ. ನಾನು ಏನಾಗಿದ್ದಾಗ? ಅಸಕ್ತನಾಗಿದ್ದಾಗ, ವೈರಿಯಾಗಿದ್ದಾಗ, ಪಾಪಿಯ ಈ ಭೂಲೋಕದಲ್ಲಿ ಆತನು ಬಂದು ಆತನು ನಮಗಾಗಿ ಒಂದು ಗೋಧಲಿಯಲ್ಲಿ ಕಾಣಿಸಿಕೊಂಡು ಆತನು ಸತ್ತು 3 ದಿನ ಎದ್ದು ಬಂದ. ಅದೇ ಯೇಸು, ಅದೇ ದೇವರು ಮೋಶೆಗೆ ಕಾಣಿಸಿಕೊಂಡವನು ಇವತ್ತು 2000 ವರ್ಷಗಳಿಂದ ಈ ಭೂಮಿಯಲ್ಲಿ ಕಾಣಿಸಿಕೊಂಡು ನಮ್ಮೆಲ್ಲರ ಪಾಪಗಳನ್ನ ಒತ್ತು ತೀರಿಸಿದ. ಅವತ್ತು ತನ್ನ ಜನರ ಬಾಧೆಗಳನ್ನು ಬಿಡಿಸುವುದಕ್ಕಾಗಿ ನಾನು ನಿನ್ನನ್ನು ಕಳಿಸುತ್ತೇನೆ ಅಂತ ಹೇಳಿದ. ಆದ 2000 ವರ್ಷಗಳಿಂದ ದೇವರು ಬೇರೆ ಪ್ರವಾದಿಗಳನ್ನು, ಮನುಷ್ಯರನ್ನು ಕಳಿಸದಂತೆ ತನ್ನ ಒಬ್ಬನೇ ಮಗನಾದ ಯೇಸುವನ್ನ ಈ ಲೋಕಕ್ಕೆ, ಹೋಗು, ನನ್ನ ಜನರು ಬಾಧೆಯಲ್ಲಿದ್ದಾರೆ, ವೇದನೆಯಲ್ಲಿದ್ದಾರೆ, ದುಃಖಲಿದ್ದಾರೆ, ದುರವಸ್ಥೆಯಲ್ಲಿದ್ದಾರೆ, ಅವ್ರನ್ನ ನೀನು ಹೋಗಿ ಬಿಡುಗಡೆ ಮಾಡು ಎಂಬುದಾಗಿ
ಯೇಸುವನ್ನ ತಂದೆಯಾದ ದೇವರು ಕಳಿಸಿಕೊಟ್ಟ. ಇವತ್ತು ನಮ್ಮ ಜೀವಿತದಲ್ಲಿ ಇನ್ನು ಯಾರಾದರೂ ಬಾಧೆಗಳಲ್ಲಿ, ಇನ್ನು ವೇದನೆಗಳಲ್ಲಿ, ದರಿದ್ರಗಳಲ್ಲಿ, ಕೊರತೆಗಳಿರುವುದಾದರೆ ಯೇಸುವಿನ ಮರಣ ಯಾಕೆ ಗೊತ್ತಾ? ನೀನು ದರಿದ್ರಲ್ಲಿರುವುದಕ್ಕಾಗಲ್ಲ, ಕೊರತೆಯಲ್ಲಿರುವುದಕ್ಕಾಗಲ್ಲ, ಇನ್ನು ಬಂಧನದಲ್ಲಿರುವುದಕ್ಕಾಗಲ್ಲ, ನೀನು ಕಣ್ಣೀರಲ್ಲಿರುವುದಕ್ಕಾಗಲ್ಲ. ಯೇಸು ನಿನ್ನನ್ನು ದೇವರೊಂದಿಗೆ ಸಮಾಧಾನವನ್ನ ಉಂಟು ಮಾಡಲಿಕ್ಕಾಗಿ ಲೋಕಕ್ಕೆ ಆತನು ಬಂದಿದ್ದಾನೆ. ಬೇರೆ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಆಶೀರ್ವದಿಸಲಿ. ಎಲ್ಲರೂ ಕರಗಳನ್ನು ತಟ್ಟುತ್ತಾ ದೇವರ ಸ್ತೋತ್ರ ಮಾಡೋಣ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಅವತ್ತು ಮೋಶೆಗೆ ನಾನು ಇರುವಾತನು ಹೇಳಿದ ದೇವರು ಅದೇ ದೇವರು ಹೇಳಿದನು.